ಹಯಗ್ರೀವನ ಮುದ್ದಿನ ಹೆಂಡತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ನಮ್ಮ ಡೈರೆಕ್ಟರ್ ಆಲ್ರೆಡಿ ಹೆಂಡತಿ ಅಂತ ಬಿಟ್ಕೊಟ್ಬಿಡಿ. ಸಂಜನಾ ಅವರೇ, ನಿಮ್ಮ ಲೈಫಲ್ಲಿ ಮೊದಲ ಮಾತು ಅಂತ ಬಂದಾಗ ಏನು ನೆನಪಾಗುತ್ತೆ? ಅಯ್ಯೋ, ನಿಮ್ಮ ಲೈಫಲ್ಲಿ ಮೊದಲ ಪ್ರೇಮ, ಮೊದಲ ಪ್ರೀತಿ ಅದೆಲ್ಲ ಹೀಗೆ ಸಿನಿಮಾದಲ್ಲಿ ಕೆಲವೊಂದು ಟಫ್ ಡೈಲಾಗ್ ಎಲ್ಲ ಬಂದಾಗ ಇವ್ರದ್ದು ರಿಯಾಕ್ಷನ್ ಯಾವ ರೀತಿ ಇತ್ತು ಸರ್? ಹಶೋ ಗಂಡ ಹೆಂಡತಿ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಹೋದ್ಮೇಲೆ ಮಗು ಏನಾದರೂ ಆಗುತ್ತಾ? ಡಾಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಎಲ್ಲಿ ವರ್ಕ್ ಆಯಿತು? ಸಿನಿಮಾದಲ್ಲೇ ನೋಡಿ. ಪಬ್ಲಿಕ್ ನಿಕ್ಸ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ಇವತ್ತು ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿಗಳು ಯಾರು ಅಂತ ಹೇಳಿದರೆ, ಇವಾಗ ಬರ್ತಾ ಇರುವಂತಹ ಸಿನಿಮಾ ಕನ್ನಡದ ಚಂದನವನದಲ್ಲೇ ಮೋಡಿ ಮಾಡ್ಲಿಕ್ಕೆ ಹೊರಟಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ನಮ್ಮ ಜೊತೆ ಇರುವಂತಹ ಸೆಲೆಬ್ರಿಟಿ ಇವರು ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಇಡೀ ಊರ್ ಸುತ್ತಿ ಎಲ್ಲರನ್ನೂ ಕೂಡ ಸುತ್ತೋ ಥರ ಮಾಡಿದವರು. ಜೊತೆಗೆ ಇವಾಗ ಹಯಗ್ರೀವನ ಮುದ್ದಿನ ಹೆಂಡತಿಯಾಗಿ ಚಂದನವನದಲ್ಲಿ ಮತ್ತೊಮ್ಮೆ ತನ್ನದೇ ನಟನೆ ಮೂಲಕ ಮೋಡಿ ಮಾಡಕ್ಕೆ ಹೊರಟಿರುವಂಥ ನಮ್ಮೆಲ್ಲರ ಪ್ರೀತಿಯ ಸಂಜನಾ ಆನಂದ್ ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಓಕೆ, ಇನ್ನೊಬ್ರು ಇವ್ರದ್ದು ಮೊದಲ ಸಿನಿಮಾ ಅಂತ ಹೇಳಿ ನಮಗೆ ಅನ್ಸೋದೇ ಇಲ್ಲ. ಟೀಸರ್ ನೋಡಿದಾಗ ಕನ್ನಡವನಕ್ಕೆ ಎಲ್ಲ ನಿರ್ದೇಶಕರಿಗೂ ಕೂಡ ಟಕ್ಕರ್ ಹೊಡಿಲಿಕ್ಕೆ ಹೊರಟಿರುವಂತಹ ನಿರ್ದೇಶಕ ನಮ್ಮೆಲ್ಲರ ಪ್ರೀತಿಯ ರಘುಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಹಯಗ್ರೀವ ಅನ್ನುವಂತಹ ಸಿನಿಮಾ ಬರ್ತಾ ಇದೆ. ಟೀಸರಲ್ಲೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ. ಅದರ ಜೊತೆಗೆ ಮೊನ್ನೆ ತಾನೇ ರಿಲೀಸ್ ಆಗಿರುವಂತಹ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹೈಟ್ ಕೊಡ್ತಾ ಇದೆ. ಏನು ಹೇಳ್ತೀರಾ ಸಿನಿಮಾದ ಬಗ್ಗೆ? ಖುಷಿ ಆಗುತ್ತೆ ಮೇಡಮ್, ಯಾಕೆ ಸಿನಿಮಾ ಮಾಡಿದ್ರೆ ಜನಗೋಸ್ಕರ ಅವರೆಲ್ಲ ಇಷ್ಟಪಡ್ತಿದ್ದಾರೆ ಅಂದರೆ ನಮ್ಗೆ ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ನನಗೂ ಎಕ್ಸೈಟ್ಮೆಂಟ್ ಇದೆ. ಸೊ ಹೇಗೆ ತಗೋತಾರೆ, ಹೇಗೆ ರಿಸೀವ್ ಮಾಡ್ತಾರೆ, ಹೊಸ ಕಾನ್ಸೆಪ್ಟ್ನ ಹೇಗೆ ತಗೋತಾರೆ ಅನ್ನೋದೊಂದು ತುಂಬ ಎಕ್ಸೈಟ್ಮೆಂಟಲ್ಲಿ ಇದೆ ಮೇಡಮ್. ಎಲ್ರಿಗೂ ಸಿನಿಮಾ ಅಂತ ಹೇಳಿ ಬಂದಾಗ ಅದೊಂದು ಕನಸಿನ ಕೂಸು ಥರ ಇರುತ್ತೆ. ನಿಮ್ಮ ಕೂಸು ಇವಾಗ ಡೆಲಿವರಿಗೆ ರೆಡಿ ಆಗಲಿದೆ ಅಂತ ಹೇಳ್ಬೋದು. ಏನು ಹೇಳ್ತೀರಾ? ಖುಷಿ ಆಗುತ್ತೆ ಮೇಡಮ್. ನಾವು ಆ ಡೆಲಿವರಿ ಪೇನ್ ಅಂತೂ ನೋಡೋಕ್ಕಾಗಲ್ಲ. ಆಸ್ ಎ ಸಿನಿಮಾ ಮಾಡಿದ್ರೆ ಆ ಪೇನ್ ಎಲ್ಲ ಗೊತ್ತಾಗುತ್ತೆ. ಆ ಪ್ರೆಷರ್ ಇರ್ಬೋದು, ಆ ಟೆನ್ಷನ್ಸು, ಹೇಗೆ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಪ್ರತಿಯೊಂದು ಆ ಇನ್ನರ್ ಫೀಲಿಂಗ್ಸ್ನ ಕ್ಯಾನ್ ಎಕ್ಸ್ಪ್ರೆಸ್. ಬಟ್ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇದೆ, ಜನ ಒಪ್ಕೋತಾರೆ. ಯಾಕೆಂದರೆ ಫ್ರೆಶ್ ಕಂಟೆಂಟ್ ಯಾವ್ದು ನಮ್ಮ ಕನ್ನಡ ಜನ ಕೈ ಬಿಟ್ಟೇ ಇಲ್ಲ. ಸೊ ಹೊಸ ಕಂಟೆಂಟ್ ಆಲ್ಮೋಸ್ಟ್ ಇಷ್ಟಪಡ್ತಾರೆ ಅಂತ ನಮಗೆ ಒಂದು ನಂಬಿಕೆ ಇದೆ. ಸಂಜನಾ ಅವ್ರು, ನಾನು ಅವಾಗಲೇ ಹೇಳಿದಾಗ ಎಕ್ಕಾ ಸಿನಿಮಾದ ಮೂಲಕ ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಎಲ್ರಿಗೂ ಕೂಡ ಊರು ಸುತ್ತಿಸಿದ್ದ ಆಗಿದೆ. ನೀವು ಇವಾಗ ಹಯಗ್ರೀವನ ಮುದ್ದಿನ ಹೆಂಡತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ. ಹೆಂಗ್ ಅನಿಸ್ತಾ ಇದೆ? ನಮ್ಮ ಡೈರೆಕ್ಟರ್ ಆಲ್ರೆಡಿ ಹೆಂಡತಿ ಅಂತ ಬಿಟ್ಕೊಟ್ಬಿಡಿ. ಸಾಂಗ್ ಗೊತ್ತಾಗಿದೆ, ಪೋಸ್ಟರ್ ಅಲ್ಲೂ ಗೊತ್ತಾಗುತ್ತಲ್ವಾ? ಹಿಂಗೆ ನಿಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿದ್ದು ಬಿಟ್ಕೊಟ್ಬಿಟ್ಟಿದಾರಲ್ಲ ಅಂತ ಅನ್ಕೊಂಡು. ಅಫ್ಕೋರ್ಸ್ ತುಂಬ ಖುಷಿ ಇದೆ. ಅಂದರೆ ರಘು ಸರ್ ಎರಡು ಡಿಫ್ರೆಂಟ್ ಶೇಡಲ್ಲಿ ಬರುತ್ತೆ ನನ್ನ ಪಾತ್ರ. ಸೆಕೆಂಡ್ ಹಾಫಲ್ಲಿ ಹೆಂಡತಿ ಆದರೆ ಫಸ್ಟ್ ಹಾಫಲ್ಲಿ ಹೇಗಿರುತ್ತೆ ಪಾತ್ರ ಅದೆಲ್ಲ ನೀವು ನೋಡಬೇಕು. ಒಂದು ಡಾಕ್ಟರ್ ಆಗಿ ಕಾಣಿಸ್ಕೋತೀನಿ ಬೇಸಿಕ್ಲಿ ಹೇಳಬೇಕು ಅಂದರೆ. ಫಸ್ಟ್ ಟೈಮ್ ಒಂದು ಡಾಕ್ಟರ್ ಪಾತ್ರ ಅಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಸೊ ವೆರಿ ಎಕ್ಸೈಟೆಡ್. ಫಸ್ಟ್ ಟೈಮ್ ಧನ್ವೀರ್ ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇರೋದು. ಆ್ಯಂಡ್ ಮಿಕ್ಕಿದೆಲ್ಲ ನೀವ್ ಹೇಳ್ಬೇಕು, ಅನ್ಸುತ್ತೆ ನೋಡುವಾಗ ಹೆಂಗ್ ಅನ್ಸುತ್ತೆ. ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ನಾವಿವಾಗ ಟೀಸರ್ ನೋಡಿದಾಗ ಸಂಜನಾ ಅವರೊಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೊಳ್ತಾರೆ ನಮಗೆ. ಈ ಸಂಜನಾ ಅವ್ರಿಗೆ ಮೊದಲ ಕ್ವಶನ್ ಏನು ಅಂತ ಹೇಳಿದ್ರೆ, ಡೈರೆಕ್ಟ್ರು ಹೊಸೊಬ್ರು ಅಂತ ಇದ್ದಾಗ ಎಲ್ರಿಗೂ ಒಂದು ಇರುತ್ತೆ, ಹೆಂಗೆ ಆ್ಯಕ್ಟ್ ಮಾಡೋದು, ತಲೆಯಲ್ಲಿ ಒಂದು ಓಡಿ ಇರ್ತದಲ್ವಾ? ಸೊ ಹೆಂಗೆ ಅನಿಸ್ತು ನಿಮಗೆ ಅಂತ ಹೇಳಿ. ಅಂದರೆ ಅವ್ರು ಮುಂಚೆ ಒಂದು ಬೆಲ್ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ಅವ್ರ ವರ್ಕ್ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಮೇಲೆ ಒಂದು ನಂಬಿಕೆ ಆ್ಯಂಡ್ ಕತೆ ಮೇಲೆ ಒಂದು ನಂಬಿಕೆ. ಐ ಥಿಂಕ್ ಇಟ್ಸ್ ಮಿಕ್ಸ್ಚರ್ ಆಫ್ ಕಾಂಬಿನೇಷನ್ ಮೇಲೆ ಒಂದು ನಂಬಿಕೆ ಇತ್ತು ನನಗೆ. ಹೌದು. ಆ್ಯಂಡ್ ನಾನು ಫಸ್ಟ್ ಟೈಮ್ ನರೇಶನ್ ತಗೊಂಡಾಗ ತುಂಬ ಖುಷಿ ಪಟ್ಟಿದ್ದೀನಿ, ನಕ್ಕಿದ್ದೀನಿ, ನಾನು ಬಿದ್ದು ನಕ್ಕಿದ್ದೀನಿ. ಅಯ್ಯೋ ಏನು ಕತೆ ಗುರು ಇದು ಅಂತ. ಫಸ್ಟ್ ಒಂದು ಕ್ರೈಮ್ ಸಿನಿಮಾ ಅಂತ ಹೇಳುವಾಗ ನಾವು ಅನ್ಕೋತೀವಿ ಏನೋ ಒಂದು ಸೀರಿಯಸ್ ಕಂಟೆಂಟ್ ಇರುತ್ತೆ. ಐ ಮೀನ್ ಅಫ್ಕೋರ್ಸ್ ಸೀರಿಯಸ್ ಇದೆ, ಬರೀ ಫುಲ್ ಆ ಥರ ಇರುತ್ತೆ ಕಂಟೆಂಟ್ ಅನ್ನೋ ಥರ ಮಾತ್ರ ಇಲ್ಲ. ಒಂದು ಲವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಕಂಪ್ಲೀಟ್ ಸಿನಿಮಾ ಅದನ್ನ ಫನ್ ಆಗಿ ಕೂಡ ಕ್ಯಾರಿ ಮಾಡಿಕೊಂಡು ತೋರಿಸಿದ್ದಾರೆ ಕಂಪ್ಲೀಟ್ ಸಿನಿಮಾ. ಸೊ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಥರ. ಸೊ ಹಾಗಾಗಿ ನನಗೆ ನರೇಶನಲ್ಲಿ ಫುಲ್ ಫ್ಲಾಟ್ ಆಗೋಗ್ಬಿಟ್ಟಿದೆ. ನಾನು ನಮ್ಮಮ್ಮ ಅವ್ರು ಹೇಳ್ದ ಮೀನ್ ನಕ್ಕಿ ಸಾಗೋಗಿತ್ತು ನನಗೆ. ವಿತ್ ಡೈಲಾಗ್ಸ್ ಕೊಟ್ಟಿದ್ರು ನರೇಶ್. ಸೊ ತುಂಬ ಖುಷಿ ಆಗಿತ್ತು ನನಗೆ ಕೇಳುವಾಗನೇ. ಸರ್, ಅವರು ಅಷ್ಟು ನಕ್ಕಿದ್ದಾರೆ ಅಂತ ಹೇಳಿದ್ರೆ ನೀವು ಎಕ್ಸ್ಪ್ಲೇನ್ ಮಾಡಿರುವಂಥ ರೀತಿ ಯಾವ ರೀತಿ ಇರ್ಬೋದು ಅಂತ ಹೇಳಿ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ತುಂಬ ವರ್ಷ ನಾವು ಟ್ರಾವೆಲ್ ಮಾಡಿದ್ವಲ್ಲ ಕಥೆಯಲ್ಲಿ. ಸೊ ಡೈಲಾಗ್ಸ್ ಪ್ರತಿಯೊಂದು ಅವಳೆ ಮಂಡತ ಆಗೋಗಿತ್ತು, ಬಯಟ್ ಆಗೋಗಿತ್ತು. ಆ ಸ್ಪಾಂಟೇನಿಯಸ್ ಡೈಲಾಗ್ ತೊಗೊಳೋದಿರ್ಬೋದು, ಹೇಳೋ ರೀತಿ ಇರ್ಬೋದು. ನೀವು ಹೇಳ್ತಾ ಹೋದ್ರೆ ನಮಗೆ ಆಪೋಸಿಟ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ, ನಗ್ತಾ ಇದಾರ ಇಲ್ವೋ, ನಮ್ಮ ಕತೆ ಅಲ್ಲೇ ಗೊತ್ತಾಗೋಗುತ್ತೆ. ಆ ಗಟ್ಟಿತನ ಇದೆಯೋ ಇಲ್ವೋ, ಸ್ಟ್ರಾಂಗ್ ಆಗಿದೆ, ಎಲಿಮೆಂಟ್ಸ್ ಎಲ್ಲ ಸ್ಟ್ರಾಂಗ್ ಇದೆ ಅಂದ್ರೆ
ಕತೆ ಕೇಳೋ ಆ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗುತ್ತೆ. ಮೇಡಮ್ ಫುಲ್ ಖುಷಿ ಆದಲ್ಲ, ನಮಗೊಂದು ಕಾನ್ಫಿಡೆನ್ಸ್. ಫಸ್ಟ್ ಟೈಮ್ ಕತೆ ಕೇಳಿದಲ್ಲ, ಜೊತೆಲಿರೋ ಕತೆ ಹೇಳ್ದಲ್ಲ, ಇಂಡಸ್ಟ್ರಿ ಫ್ರೆಂಡ್ಸ್ ಎಲ್ಲ ಗೊತ್ತಿರುತ್ತೆ, ಲೈನ್ ಗೊತ್ತಿರುತ್ತೆ, ಅವ್ರೊಂದು ಸ್ವಲ್ಪ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ. ಇವ್ರು ಫ್ರೆಶ್ ಆಗಿ ಬಂದು ಕತೆ ಕೇಳಿಲ್ಲ, ಅವನ್ ಕಾನ್ಫಿಡೆನ್ಸ್, ಓ ಇದು ಪಕ್ಕ ಆಗುತ್ತೆ ಅಂತ. ಹೆಂಗ್ ಅನ್ಕೊಂಡ್ರಿ ಸಂಜನಾ ಅವರೇ ಇದಕ್ಕೆ ಹೀರೋಯಿನ್ ಬೇಕು ಅಂತ ಹೇಳಿ? ಅಂದ್ರೆ ಒಂದು ಇನ್ನೋಸೆನ್ಸ್ ಕ್ಯಾರೆಕ್ಟರ್ ಬೇಕಿತ್ತು ಮೇಡಮ್. ಅಂದ್ರೆ ಇವರು ರಗಡ್ ಮಾಸ್ ಆಗಿದ್ದಾರೆ, ಈ ಕಡೆ ಡಾಕ್ಟರ್ ಒಂದು ಸಾಫ್ಟ್ ನೇಚರ್ ಇರೋ ಕ್ಯಾರೆಕ್ಟರ್, ಎರಡು ಬ್ಲೆಂಡ್ ಮಾಡಿದ್ರೆ ಹೆಂಗಾಗತ್ತೆ. ಒಂದು ಟಾಮ್ ಅಂಡ್ ಜೆರಿ, ಆ ಫೈಟು, ಆ ಜಗಳ, ಇವರು ಇನ್ನೋಸೆನ್ಸ್ ಅಲ್ಲಿ ಒಂದು ಕೌಂಟ್ರ್ ಕೊಡೋದು, ಅವ್ರ ಮಾಸಲ್ಲಿ ಆ ಲುಕ್, ಇವ್ರು ಇಷ್ಟು ಭಯ ಇರುತ್ತೋ ಪ್ರೀತಿ ಇರುತ್ತೋ, ಅದೊಂದು ವರ್ಕೌಟ್ ಚೆನ್ನಾಗಾಗತ್ತೆ ಅಂತೇಳಿ ಮೇಡಮ್. ಯಾಕೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನೋಡ್ಕೊಂಡ್ ಬಂದಿದ್ದೇವೆ ಅದರಲ್ಲಿ ಮೇಡಮ್ದು. ಸೊ ಮೇ ಬಿ ಏನೋ ಡೆಸ್ಟಿನಿ ಅನ್ಸುತ್ತೆ, ಅದು ಎಲ್ಲ ಹಂಗೆ ಕನೆಕ್ಟ್ ಆಗಿದೆ ಅಷ್ಟೇ. ಇವಾಗ ಓಕೆ, ಸಂಜನಾ ಅವ್ರ ಕ್ಯಾರೆಕ್ಟರ್ ಹೇಗೆ ಚೂಸ್ ಮಾಡಿದ್ರು ಅಂತ ಹೇಳಿ ಗೊತ್ತಾಯ್ತು. ಕತೆ ಕೇಳಿದ್ರೆ ನಕ್ಕು ಸುಸ್ತಾದ್ರು. ಈಗ ಧನ್ವೀರ್ ಅವ್ರ ಕ್ಯಾರೆಕ್ಟರ್ನ ಹೇಗೆ ಚೂಸ್ ಮಾಡಿದೆ? ಧನ್ವೀರ್ ಅವರೇ ಹೀರೋ ಆಗಬೇಕು ಅಂತ ಹೇಳಿ? ಇಲ್ಲ ಮೇಡಮ್, ಫಸ್ಟ್ ಟೈಮ್ ಒಂದು ಯಾರೋ ಕಾಪ್ ಮಾಡದೇ ಇರೋ, ಪೊಲೀಸ್ ಕ್ಯಾರೆಕ್ಟರ್ ಮಾಡದೇ ಇರೋಂಥ ಒಂದು ಹೀರೋ ಬೇಕಿತ್ತು. ಸೊ ಸರ್ಚ್ ಮಾಡಿವಿ ಯಾರು ಇರ್ಬೋದು ಅಂತ. ಸೊ ಧನ್ವೀರ್ ಸರ್ ಆಲ್ರೆಡಿ 4 ಫಿಲ್ಮ್ಸ್ ಆಗಿತ್ತಲ್ಲ, ಸೊ ಇವರು ಮಾಡಿದ್ರೆ ಚೆನ್ನಾಗಿರುತ್ತೆ, ವೆಯ್ಟ್ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದ್ದಾರೆ ಅಂತ. ಸೊ ಕತೆ ಹೋಗಿ ಹೇಳಿದಾಗ ಅವರು ತುಂಬ ಇಂಪ್ರೆಸ್ ಆಗಿ, ಆಯ್ತು ಇದಕ್ಕೆ 6 ಪ್ಯಾಕ್ ಎಲ್ಲ ಮಾಡ್ತೀವಿ ಅಂತ ಹೇಳಿ ನಮಗೂ ಖುಷಿ ಆಯಿತು. 6 ಪ್ಯಾಕ್ ಎಲ್ಲ ಬರ್ತಿದೆ ಸರ್ ಅಂತೇಳಿ. ಸೊ ಅದಕ್ಕೆಲ್ಲ ಸೀನ್ ಬರ್ಕೊಂಡು, ಸೊ ಆ ಥರ ಒಂದು ಇನ್ವಾಲ್ವ್ಮೆಂಟ್, ಆ ಡೆಡಿಕೇಶನ್ ಇದ್ದಾಗ ನಮಗೂ ಒಂದು ಹೊಸ ಸೀನ್ ಬರೆಯೋಕ್ಕೆ ಒಂದು ಅದು ಖುಷಿ ಸಿಕ್ಕೊಡುತ್ತೆ, ಆರ್ಟಿಸ್ಟ್ ಕಡೆಯಿಂದ ಸಪೋರ್ಟ್ ಸಿಕ್ಕಾಗ. ಓಕೆ, ಇವಾಗ ಸಂಜನಾ ಅವ್ರು ಇದರಲ್ಲಿ ಡಿಫ್ರೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ಅಂದರೆ ಅದು ಕೂಡ ಡಾಕ್ಟರ್ ಕ್ಯಾರೆಕ್ಟರ್. ಇವಾಗ ನಮಗೆ ಡಾಕ್ಟರ್ ಅಂತ ಬಂದಾಗ ಗೂಗ್ಲಿಯಲ್ಲೆಲ್ಲ ನೆನಪಾಗುತ್ತೆ ಡಾಕ್ಟರ್ ಯಾವ ರೀತಿ ಇದ್ರು ಅಂತ ಹೇಳಿ, ಓಕೆನಾ? ಸೊ ಈ ಸಿನಿಮಾದಲ್ಲಿ ನಿಮ್ಮದು ಡಾಕ್ಟರ್ ಕ್ಯಾರೆಕ್ಟರ್ ಯಾವ ರೀತಿ ಇದೆ? ಅಂದರೆ ಅದನ್ನೇ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಸೊ ಇಲ್ಲಿ ಆ ಥರ ಇಲ್ಲ, ಬಟ್ ಅಂದರೆ ಮೆಡಿಕಲ್ ಫೀಲ್ಡಲ್ಲಿ ನಾನೇನು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದನ್ನೆಲ್ಲ ಏನು ತೋರಿಸಲ್ಲ, ಬಟ್ ಇಟ್ಸ್ ಒಂದು ಪ್ರೊಫೆಷನ್ ಅದು. ಇವರೇ ಹೇಳೋದು ಜಾಸ್ತಿ ಹೇಳ್ಬೇಡ. ಓಕೆ, ಅದೊಂದು ಪಾತ್ರ, ಅಂದರೆ ವರ್ಕ್, ಶಿ ಇಸ್ ಅ ಡಾಕ್ಟರ್. ಅದು ಬಿಟ್ಟು ಕೂಡ ಸಿನಿಮಾ ಇದೆ, ಅಂದರೆ ಅವಳು ಮನೆಯಲ್ಲಿ ಅಥವಾ ಅವಳು ಕಾಲೇಜ್ ಸ್ಟೋರಿ ಬರುತ್ತೆ. ಆಗಲೇ ಹೇಳ್ದಂಗೆ 2 ಶೇಡಲ್ಲಿ ಬರ್ತೀನಿ, ಕಾಲೇಜ್ ಸ್ಟೋರಿ ಇದೆ, ಪೋಸ್ಟ್ ಮ್ಯಾರೇಜ್ ಸ್ಟೋರಿ ಇದೆ. ಸೊ ಇಟ್ಸ್ ಅ ಬ್ಲೆಂಡ್. ಇವಾಗ ಡಾಕ್ಟರ್ ಪೊಲೀಸ್ ಕ್ಯಾರೆಕ್ಟರ್ ಕಾಂಬಿನೇಷನ್ ಎಲ್ಲಿ ವರ್ಕ್ ಆಯಿತು, ಯಾವಾಗ ಕನೆಕ್ಟ್ ಆಯಿತು ಅಂತ ಹೇಳಿ ಅದು ಸಿನಿಮಾದಲ್ಲೇ ನೋಡಿ. ಸರ್ ನೀವು ಹೇಳಬೇಕು, ಇವಾಗ ಕತೆ ಬರಿಬೇಕು ಅಂತ ಇದ್ರೆ ಒಂದು ತಲೆಯಲ್ಲಿ ಇರುತ್ತೆ, ಏನಾದರೂ ಒಂದು ಡಿಫ್ರೆಂಟ್ ಆಗಿರುವಂಥ ಕ್ಯಾರೆಕ್ಟರ್ ಬರೀಬೇಕು ಅಂತ ಹೇಳಿ. ಸೊ ನಿಮ್ಗೆ ಹೆಂಗೆ ಅನ್ಸ್ತು, ಯಾಕೆ ಅನಿಸ್ತು ಇಲ್ಲಿ ಡಾಕ್ಟರ್ ಪೊಲೀಸ್ ಅನ್ನೋ ಕಾಂಬಿನೇಷನ್ ತೋರಿಸೋಣ ಅಂತ ಹೇಳಿ? ಇಲ್ಲ, ಫಸ್ಟ್ ಹೀರೋಯಿನ್ ಲಾಯರ್ ಮಾಡೋಣ ಅನ್ಕೊಂಡಿದ್ವಿ. ಅದಾದ್ಮೇಲೆ ಇಲ್ಲ ಹೀರೋ ಜೊತೆ ಇರೋಂಥ ಒಂದು ಪೊಲೀಸೇ ಮಾಡೋಣ ಅನ್ಕೊಂಡ್ವಿ. ಅದಾದ್ಮೇಲೆ ಅಂದ್ರೆ ಅಲ್ಲೇ ಆಗೋಗುತ್ತೆ ಸೀನ್ಸ್, ಬೇರೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಕೋರ್ಟ್ ಮಾಡಿ ಅಲ್ಲಿ ಕೋರ್ಟ್ ಸೀನ್ಸ್ ಎಲ್ಲ ಆಗುತ್ತೆ ಅಂತೇಳಿ. ಮೇಡಮ್ ಮೆಡಿಕಲ್ ಸಿನಿಮಾ ಅಲ್ವಾ, ಮೆಡಿಕಲ್ ಅಡ್ವಾನ್ಸ್ ಸಿನಿಮಾ. ಸೊ ಮೆಡಿಕಲ್ ಇದರಿಂದ ಸೊ ಮೇಡಮ್ನ ಇದ್ರಲ್ಲಿ ಇಟ್ಕೊಂಡ್ರೆ ಅಂದ್ರೆ ಡಾಕ್ಟರ್ ಮಾಡಿದ್ರೆ ಕಂಟೆಂಟ್ ವೈಸ್ ನಮ್ಗೆ ಸೂಟ್ ಆಗುತ್ತೆ ಅಂತೇಳಿ ಎರಡು ಬ್ಲೆಂಡ್ ಆಗುತ್ತೆ. ಸೊ ಡಾಕ್ಟರ್ ಪೊಲೀಸ್ ಇವ್ರಿಗೂ ಹೆಲ್ಪ್ ಆಗುತ್ತೆ. ಇವ್ರಿಗೆ ಏನಾದ್ರು ಮೆಡಿಸಿನ್ ಬೇಕು ಅಂದ್ರೆ ಸೊ ಇವ್ರನ್ನ ಕೇಳ್ಕೊಳಕ್ಕೆ ಈಸಿ ಆಗುತ್ತೆ ಅಂತೇಳಿ ಡಾಕ್ಟರ್ನ ಅವ್ರೀಗ ಪೊಲೀಸ್ ಅಲ್ವಾ ಬಂದ್ ಮಾಡ್ಬೋದು. ಎಷ್ಟು ಸಲ ಮಾಡಿದಿರ ಫಸ್ಟ್ ಏಡ್ ಇಲ್ಲಿ ಅವರಿಗೆ? ಇಲ್ಲ, ಸಾಂಗ್ ಅಲ್ಲಿ ನೋಡ್ತಿರಲ್ಲ ಪಾಪ, ಅವ್ರು ನನಗೆ ಫಸ್ಟ್ ಏಡ್ ಮಾಡ್ತಾ ಇದ್ದಾರೆ, ಕೈ ಕಾಮ್ಕೊಂಡು ಬಂದಿರ್ತೇನೆ. ಸೊ ಧನ್ವೀರ್ ಕ್ಯಾರೆಕ್ಟರ್ಗೆ ನೀವು ಫಸ್ಟ್ ಹೇಳಿದಾಗ ಧನ್ವೀರ್ ಹೆಂಗೆ ರಿಯಾಕ್ಟ್ ಮಾಡಿದ್ರು? ಅದೇ ಮ್ಯಾಮ್, ಫಸ್ಟ್ ಫೋನ್ ಮಾಡಿದಾಗ ಸರ್ ಥರ ಒಂದು ಕತೆ ಇದೆ ಹೇಳ್ಬೇಕು ಅಂತ. ಇಲ್ಲ ಸರ್, ಅದೇ ಲವ್ ಸ್ಟೋರಿ, ಅದೇ ಫೈಟು ಅದೇ ಇರುತ್ತೆ ಸರ್, ಏನು ಹೊಸತನ ಇರುತ್ತೆ. ಇಲ್ಲ ಸರ್, ಕತೆ ಕೇಳಿ ಫಸ್ಟ್, ನೀವು ಕತೆ ಕೇಳಿ ಆಮೇಲೆ ಡಿಸೈಡ್ ಮಾಡಿ ಸರ್ ಅಂತ. ಓಕೆ ಬನ್ನಿ ಸರ್ ಅಂತ ಹೇಳಿ ಹೋಗಿ ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಫುಲ್ಲು ಖುಷಿ ಆದ. ಪೊಲೀಸ ಓಕೆ ಈ ಥರ ಕತೆ, ಈ ಥರ ಓಕೆ ಕತೆ ಕೇಳಾದ್ಮೇಲೆ ನೆಕ್ಸ್ಟ್ ಮಾಡ್ತೀನಿ ಏನಿಲ್ಲ, ಎಷ್ಟು ದಿವಸ ಡೇಟ್ ಬೇಕು, ಡೈರೆಕ್ಟ್ ಕ್ವಶನ್ಸ್, ಅದೇ ಆನ್ಸರ್ ಅದು ಆಕ್ಚುಲಿ ಈಸಿ ಆಯ್ತು ಅನ್ಸುತ್ತೆ. ನಮ್ಮೆಲ್ಲ ಗೊತ್ತಾಯ್ತು, ಕತೆ ಇಷ್ಟ ಆಗಿದೆ, ಪಕ್ಕ ಇದು ಲಾಕ್ ಆಗುತ್ತೆ ಅಂತ ಹೇಳಿ. ಕೇಳ್ತಿದ್ದಾಗ ಎಷ್ಟು ದಿವಸ ಡೇಟ್ ಬೇಕು ಅಷ್ಟೇ ಕೇಳಿದ್ರು, ಬೇರೆ ಏನು ಮಾತಾಡಿಲ್ಲ. ಅದು ಖುಷಿ ಆಯ್ತು ನನಗೆ. ಮೇಡಮ್ ಫುಲ್ಲು ಕತೆ ಎಷ್ಟು ದಿವಸ ಡೇಟ್ ಬೇಕು ಅಂದ್ರು. ಸೊ ಇಬ್ಬರು ಹೀರೋಯಿನ್ ಸಿಕ್ಕಿದ್ರು. ಸೊ ಪ್ರೊಡಕ್ಷನ್ ಹೌಸಿಂದಲ್ಲೂ ಗ್ರೀನ್ ಸಿಗ್ನಲ್ ಇತ್ತಲ್ಲ, ಸೊ ಹಂಗೆ ಟೇಕಪ್ ಆಯ್ತು. ಓಕೆ, ಇವಾಗ ಸಿನಿಮಾ ಅಂತ ಬಂದಾಗ ತುಂಬಾ ಒಂದು 2-3 ವರ್ಷದ ಜರ್ನಿ ಅನ್ಸುತ್ತೆ. ಹೆಂಗ್ ಅನ್ಸು ಸರ್ ಇವಾಗ ಕೂಸು ರೆಡಿ ಆಗಿದೆ? ಇಲ್ಲ ಮೇಡಮ್, ತುಂಬಾ ವರ್ಷದಿಂದ ಮನ್ಸಲ್ಲೇ ಇತ್ತಲ್ಲ, ಮೈಂಡಲ್ಲಿ ಓಡ್ತಾನೆ ಇತ್ತು, ಈ ಕತೆ ಏನೋ ಒಂದು ಮಾಡುತ್ತೆ, ಒಂದು ಬರಬೇಕು, ಈಚೆ ನೋಡ್ಬೇಕು, ಜನ ನೋಡ್ಬೇಕು. ಈ ಕತೆ ಈ ತರ ಹೊಸ ಕಂಟೆಂಟ್ ಎಲ್ಲ ಬಂದಾಗ ನಮಗೂ ಒಂದು ಖುಷಿ ಆಗುತ್ತೆ. ಜನ ಎಲ್ಲ ಇದು ರೆಸ್ಪಾನ್ಸ್ ಮಾಡೋದು, ಸಾಂಗ್ ಇರ್ಬೋದು, ಟೀಸರ್ ಇರ್ಬೋದು. ಸೊ ಒಂದು ಹೊಸ ಕಂಟೆಂಟ್ನ ಸಪೋರ್ಟ್ ಮಾಡಿದಾಗಲೇ ನಮಗೂ ಹೊಸ ಥಾಟ್ಸ್ ಎಲ್ಲ ಬರೋದು. ಸೊ ಒಂದು ಖುಷಿ ಆಗುತ್ತೆ ಮೇಡಮ್. ಈ ಸಿನಿಮಾ ಮಾಡಿರುತ್ತೆ, ಒಳ್ಳೆ ಕಾಂಬಿನೇಷನ್ ಇದೆ, ಬ್ಯಾಂಗಲ್ ಬಂಗಾರಿ ಮತ್ತೆ ಜೊತೆ ಎರಡು ಕಾಂಬಿನೇಷನ್ ಇದೆಯಲ್ಲ. ಸೊ ವರ್ಕ್ ಆಗತ್ತೆ ಅಂತ ನಂಗೆ ತುಂಬಾ ಸೆನ್ಸ್, ಅಂದ್ರೆ ಒಂದು 6 ಸೆನ್ಸ್ ಅಂತಾರೆ, ಅದು ವರ್ಕ್ ಆಗ್ತಾನೆ ಇದೆ. ಆಗತ್ತೆ ಚೆನ್ನಾಗಾಗುತ್ತೆ. ಇವಾಗ ಎಲ್ಲರ ಲೈಫಲ್ಲೂ ಮೊದಲು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಅಂತೆ. ಸೊ ಸಂಜನಾ ಅವರೇ, ನಿಮ್ಮ ಲೈಫಲ್ಲಿ ಮೊದಲ ಮಾತು ಅಂತ ಬಂದಾಗ ಏನು ನೆನಪಾಗುತ್ತೆ? ಅಯ್ಯೋ, ಯಾವ ರೀತಿ ಕ್ವೆಶ್ಚನ್ ಕೇಳಿ ಮೊದಲ ಮಾತು ಅಂದಾಗ ಏನು ನೆನಪಾಗುತ್ತೆ?
ಮೊದಲ ದಿನ ಮೊದಲ ಮಾತು ಆರ್ ಮೊದಲು ಅಂತ ಬಂದಾಗ ಏನ್ ನೆನಪಾಗುತ್ತೆ? ಆ ಥರ ನೆನಪಾಗೋದು ಅಂದರೆ ಐ ಥಿಂಕ್ ನನ್ನ ಕಾಲೇಜ್ ಡೇಸ್, ಬೇಕಂದರೆ ಫಸ್ಟ್ ಡೇ ಆಫ್ ಮೈ ಕಾಲೇಜ್ ನೆನಪಾಗುತ್ತೆ ನನಗೆ. ಈ ಮೊಗ್ಗಿನ ಮನಸ್ಸು ಸಿನಿಮಾ ನೋಡ್ಬಿಟ್ಟು ಹ್ಯಾಪಿ ಡೇಸ್ ಅಂತೆಲ್ಲ ಬಂದಿದ್ದಾರೆ. ನಾನು ಅಂದ್ಕೊಂಡೆ ಕಾಲೇಜ್ ಹಂಗೆ ಇರುತ್ತೆ, ಕಲರ್ಫುಲ್ ಬ್ಯೂಟಿಫುಲ್ ಆಗಿರುತ್ತೆ ಕಾಲೇಜ್ ಲೈಫ್ ಅಂತ. ಬಟ್ ರಿಯಾಲಿಟಿ ಹಂಗಿರಲಿಲ್ಲ. ಸೊ ನನ್ನ ಮೊದಲು ಅಂತ ಅಷ್ಟು ತುಂಬ ಜ್ಞಾಪಕ ಇರೋದು ಅಂದರೆ ನನ್ನ ಕಾಲೇಜ್. ಓಕೆ, ಸೊ ನಿಮಗೆ ಮೊದಲ ಮಾತು ಮೊದಲು ಅಂತ ಬಂದಾಗ ಏನು ನೆನಪಾಗುತ್ತೆ? ಎಲ್ಲರಿಗೂ ಗೊತ್ತು ಮೊದಲ ಮಾತು ಅಂದ್ರೆ ಅಪ್ಪ ಅಮ್ಮನೇ. ಫಸ್ಟ್ ಮೊದಲು ಅಂದ್ರೆ ಅಪ್ಪ ಅಮ್ಮ, ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ ಜರ್ನಿ ಎಲ್ಲ. ಸೊ ಈಗ ಮೊದಲ ಮಾತು ಏನಂದ್ರೆ ಆಯಾಗ್ರೀವ. ಎಕ್ಸಾಕ್ಟ್ಲಿ. ಈಗ ನಂದು ಯಾಕಂದ್ರೆ ಎಲ್ಲರೂ ಪ್ರೊಡ್ಯೂಸರ್ ಜೊತೆ ಮೊದಲ ಮಾತು ಹೇಳ್ತಾರೆ ಅನ್ಕೊಂಡೆ. ಇಲ್ಲ, ಇವಾಗ ಯಾಕಂದ್ರೆ ಅಯಾಗ್ರೀವ್ ಅಂತ ಬಂದ್ರೆ ಎಲ್ಲರೂ ಬರ್ತಾರೆ, ಪ್ರೊಡ್ಯೂಸರ್ ಬರ್ತಾರೆ, ಹೀರೋ ಬರ್ತಾರೆ, ಹೀರೋಯಿನ್ ಎಲ್ಲರೂ ಬರ್ತಾರೆ. ಸೊ ಮೊದಲ ಮಾತು ಅಯಾಗ್ರೀವ್, ಯಾಕಂದ್ರೆ ಎಲ್ಲರೂ ಫಸ್ಟ್ ಮಾತಾಡೋ ತೊದಲ್ತಾನೆ ಇರ್ತಾರೆ. ಸೊ ನಾನು ಇದರಲ್ಲಿ ತೊದಲಿದಿನ ಇಲ್ಲ ಕರೆಕ್ಟಾಗಿ ಮಾತಾಡ್ತಿದ್ದೀನ ಎಲ್ಲರೂ ಸಿನಿಮಾದಲ್ಲಿ ನೋಡಿದ್ರೆ ನಮ್ಗೊಂದು ಖುಷಿ ಆಗುತ್ತೆ. ಇವಾಗ ಇಡೀ ಚಿತ್ರರಂಗಕ್ಕಾಗಿರ್ಬೋದು, ಇಡೀ ಕನ್ನಡಿಗರಿಗೆ ಮೊದಲ ಮಾತು ಅಂತ ಹೇಳಿ ಬಂದಾಗ ನಮಗೆ ಹಯಗ್ರೀವನ ಸಾಂಗೇ ನೆನಪಾಗುತ್ತೆ. ಒಂದು ಬ್ಯೂಟಿಫುಲ್ ಆಗಿರುವಂತಹ ರೊಮ್ಯಾಂಟಿಕ್ ಸಾಂಗ್ಸ್. ಹೆಂಗೆ ಅನಿಸ್ತು ಸಂಜನಾ ಅವ್ರು ಇವಾಗ ಇಷ್ಟು ರೆಸ್ಪಾನ್ಸ್ ಸಿಗ್ತಾ ಇದೆ ಈ ಸಾಂಗಿಗೆ ಅಂತ ಹೇಳಿದ್ರೆ ಎಲ್ಲರೂ ಅದೇ ಸಾಂಗ್ನ ಗುಣಗ್ತಾ ಇದ್ದಾರೆ? ಅಫ್ಕೋರ್ಸ್ ತುಂಬ ಖುಷಿ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ ನಾನು ಅಂದರೆ ಯೂಶಲಿ ಮಾಂಟೇಜಸ್ ಬೇರೆ ಥರ ಮಾಂಟೇಜಸ್ ಇಷ್ಟು ದಿನ ಇಷ್ಟು ಮಾಡಿರೋ ಸಿನಿಮಾಗಳಲ್ಲಿ ನಾನು ಕಾಣಿಸ್ಕೊಂಡಿರೋದು. ಫಸ್ಟ್ ಟೈಮ್ ಡ್ರೆಸ್ಸಿಂಗಲ್ಲಿ ಆಗಿರ್ಬೋದು ಅಥವಾ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂತ ಮಾಡಿರೋದೇ ನಾನು ಫಸ್ಟ್ ಟೈಮ್. ನಾನು ಸೊ ಅಫ್ಕೋರ್ಸ್ ನನ್ನ ಫ್ಯಾಮಿಲಿ ಕಡೆಯಿಂದ ಫ್ರೆಂಡ್ಸ್ ಕಡೆ ಅಫ್ಕೋರ್ಸ್ ಯು ಕ್ರಾಸ್ ದ ಲಿಟಲ್ ನನಗೆ ರೆಸ್ಪಾನ್ಸ್ ಬಂದಿದೆ. ಸೊ ಖುಷಿ ಆಗುತ್ತೆ ಅಂದರೆ. ಬಟ್ ಇಟ್ಸ್ ಆಲ್ ಗುಡ್, ಅಂದರೆ ನೆಗೆಟಿವ್ ಆ ಥರ ಅಲ್ಲ, ಚೆನ್ನಾಗಿ ಪರವಾಗಿಲ್ಲ. ಈ ಸಾಂಗಲ್ಲಿ ಇನ್ನೊಂದು ಎಲ್ಲರೂ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ ಆ ಗಿಟಾರ್ ಜೊತೆ ಒಂದು ಡಾನ್ಸ್ ಮಾಡಿದ್ದೀರಾ. ಏನು ಮೇಕಿಂಗ್ ಸೀನ್ಸ್ ಎಲ್ಲ ನೋಡಿದಾಗ ನಮಗೆ ವಾವ್ ಇಷ್ಟು ಡೆಡಿಕೇಶನ್ ಕೊಟ್ಟು ಮಾಡಿದ್ದೀರಾ ಅಂತ ಹೇಳಿ. ಸೊ ಹಿಂಗೆ ಅನಿಸ್ತಾ ಇದೆ, ಎಲ್ಲರ ರೆಸ್ಪಾನ್ಸು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರಿಹರ್ಸಲ್ ಟೈಮಲ್ಲೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ? ರಿಹರ್ಸಲ್ ಟೈಮಲ್ಲಿ ಅವ್ರ ಹೈಟ್ ಮ್ಯಾಚ್ ಮಾಡಿದ್ರೆ ತುಂಬ ಕಷ್ಟ. ಅಂದರೆ ಅದರಲ್ಲಿ 12 ಮಾಡಬೇಕು. ಐ ಥಿಂಕ್ ಅದೇ ನನಗೆ ಈ ಸೀಕ್ವೆನ್ಸ್ ಅಲ್ಲಿ ಅದೊಂದೇ ನಾಪ್ಕ ಇರೋದು. ಅಯ್ಯೋ ಎಷ್ಟು ಉಂಟ ಇದ್ದಾರೆ ನನಗೆ ಅಂತ. ಓಕೆ, ಸೊ ನೀವು ಇವ್ರನ್ನ ಎಷ್ಟು ಪ್ರಿಪೇರ್ ಮಾಡಿದ್ರೆ ಹೀಗೆಲ್ಲ ಇರುತ್ತೆ ಸೀನ್ಗಳು ಅಂತ ಹೇಳಿ? ಮೇಡಮ್ ನಾನು ಫಸ್ಟ್ ಟೈಮ್ ಒಂದು ರಫ್ ಕಟ್ ತೋರಿಸಿದೆ. ಮೇಡಮ್ ಈ ಸಾಂಗ್ ಈ ಥರ ಇರುತ್ತೆ, ಇಷ್ಟು ರೊಮ್ಯಾಂಟಿಕಲ್ ಇರುತ್ತೆ ಅಂತ ಪ್ರಿಪೇರ್ ಆಗಿದ್ರು. ಸರ್ಗೂ ತೋರಿಸಿದೆ. ಸೊ ಮೆಂಟಲಿ ಪ್ರಿಪೇರ್ ಆಗಿದೆ, ಈ ಶೂಟ್ನ ಇದೇ ಥರ ಮಾಡ್ತೀವಿ, ರೊಮ್ಯಾಂಟಿಕ್ ಆಗೇ ಇರುತ್ತೆ ಸಾಂಗ್ ಅಂತ ಇಬ್ರು. ಸೊ ಇಬ್ರು ಖುಷಿಯಾಗಿ ಭೂಷಣ್ ಸರ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ, ಭೂಷಣ್ ಕೊರಿಯೋಗ್ರಫಿ ಹೇಳ್ಬೇಕು. ಸೊ ಅವ್ರಿಗೂ ರೆಫರೆನ್ಸ್ ಕೊಟ್ಟೆ, ನಂಗೆ ಈ ಥರ ಬೇಕು ಮಾಡ್ತಾರೆ ಅಂತೇಳಿ. ಸೊ ಒಂದು ಏನು ನೀಟಾಗಿ ಒಂದು ರೊಮ್ಯಾಂಟಿಕ್ ಒಂದು ಕಪಲ್ ಎಷ್ಟು ರೊಮ್ಯಾನ್ಸ್ ಮಾಡ್ಬೋದು ಅಷ್ಟು ನೀಟಾಗಿ ಒಂದು. ಇವಾಗ ಫೆಬ್ರವರಿ ಅಂತ ಹೇಳಿ ಬಂದಾಗ ಎಲ್ರಿಗೂ ನೆನಪಾಗೋದು ಪ್ರೇಮಿಗಳ ದಿನ. ಫೆಬ್ರವರಿ ಇಡೀ ಹೋಲ್ ಮಂತೆ ಪ್ರೇಮಿಗಳ ದಿನ ಅಂತ ಹೇಳಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೋದಿದೆ. ಇವಾಗ ಈ ಮೊದಲನೇ ಮಾತು ಸಾಂಗ್ ನೋಡಿದ್ಮೇಲೆ ಎಲ್ರಿಗೂ ಗಂಡ ಹೆಂಡತಿಗಾಗಿರ್ಬೋದು, ಪ್ರೇಮಿಗಳೇ ಆಗಿರ್ಬೋದು, ಪ್ರೀತಿ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫಲ್ಲಿ ಮೊದಲ ಪ್ರೇಮ ಮೊದಲ ಪ್ರೀತಿ ಏನಾದರೂ ನೆನಪಿದ್ಯಾ? ಅದೆಲ್ಲ ಹೀಗೆ ಮೊದಲ ಪ್ರೀತಿ ಆಗ್ತಾನೆ ಇರುತ್ತೆ, ಪ್ರತಿ ಸಲನೂ ಆಗುತ್ತೆ. ಒಂದ್ಸಲ ಹುಡುಗಿ ಮೇಲೆ ಆದ್ರೆ, ಒಂದ್ಸಲ ಸಿನಿಮಾ ಮೇಲೆ ಆಗುತ್ತೆ, ಒಂದ್ಸಲ ಮನಿ ಮೇಲೆ ಆಗುತ್ತೆ. ಮೊದಲ ಪ್ರೀತಿ ಇದಕ್ಕೆ ಕೊನೆ ಇಲ್ವಲ್ಲ, ಪ್ರೀತಿ ಕೊನೆ ಇದೆ. ಸೊ ಸಾಯೋವರು ಪ್ರೀತಿ ಮಾಡ್ತಾನೆ ಇರ್ತೀವಿ. ಸೊ ಯಾವ್ದು ಫಸ್ಟ್ ಆಗುತ್ತೆ ಅದೇ ಮೊದಲ ಪ್ರೀತಿ. ಯಾಕೆ ಹೇಳ್ದೆ ಅಂತ ಹೇಳಿದ್ರೆ ಈ ಸಾಂಗ್ ಅಲ್ಲಿ ಆಕ್ಚುಲಿ ಮೊದಲ ಪ್ರೀತಿ ಸಾಂಗ್ ಅಲ್ಲಿ ಈ ಗಂಡ ಹೆಂಡತಿ ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ತೋರಿಸಿದ್ದಾರೆ. ವಾಪಸ್ ಕೇಳ್ಬೇಡಿ ಗಂಡ ಹೆಂಡತಿ ಅಂತ ಹೆಂಗ್ ಗೊತ್ತಾಯ್ತು? ಆಲ್ರೆಡಿ ಗೊತ್ತಾಗುತ್ತೆ. ಓಕೆ, ಕರಿಮಣಿ ಇದೆ ಅದರಲ್ಲಿ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಗಂಡ ಹೆಂಡತಿ ತುಂಬ ಜನಗೆ ಅನ್ಸೋದಿರ್ಬೋದು, ರಿಲೇಶನ್ಶಿಪ್ ಅಂತ ಬಂದಾಗ ಗಂಡ ಹೆಂಡತಿ ಅಂತ ಬಂದಾಗ ಇದೇ ರೀತಿ ಇರಬೇಕು ಪ್ರೀತಿ ಅನ್ನುವಂಥದ್ದು. ಸೊ ನಿಮ್ಮ ಕಾಲಿಗೆ ಏಟಾಗಿರುತ್ತೆ, ಅವರೇ ಫಸ್ಟ್ ಏಟ್ ಮಾಡ್ಕೊಂಡೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಈ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ? ಮದುವೆ ಆದ್ಮೇಲೆ ಪ್ರೀತಿ ನಾನೆಂತ ಹೇಳೋದು ಅಲ್ಲ, ಈ ಸಿನಿಮಾದ ಬಗ್ಗೆ ಅಂದ್ರೆ ಪ್ರೀತಿ ಬಗ್ಗೆ ಅಂತ ಹೇಳೋದಂದ್ರೆ ಅದೇ ಅಫ್ಕೋರ್ಸ್ ವಿ ಆಲ್ಸೋ ವಿಶ್ ಇನ್ ದಿ ಫ್ಯೂಚರ್ ಇದೇ ಥರನೇ ಇರಲಿ ಅನ್ನೋ ಥರ, ಅಂದರೆ ಅಷ್ಟು ಕೇರಿಂಗ್ ಇರೋ ಒಂದು ಪಾರ್ಟ್ನರ್ ಸಿಗಲಿ ಅಂತ. ಬಟ್ ಸಿನಿಮಾಲಿ ಅಂತ ನಿಮ್ಗೆ ಇವಾಗ ಎಷ್ಟು ಕನೆಕ್ಟ್ ಆಗಿದೆ ಅಥವಾ ನೀವು ನೋಡುವಾಗ ಅದೇ ಥರ ಅನ್ಸಿದ್ರೆ ನಮಗೂ ಈ ಥರ ಬೇಕು ಅಂತ ಅನ್ಸುತ್ತೆ ಅನ್ನೋದಾದ್ರೆ ಐ ಥಿಂಕ್ ವಿವ್ ಕನ್ವೇಡ್ ಇಟ್ ಬೆಟರ್ ಸಾಂಗಲ್ಲಿ. ನಾವೇನು ಅಂದ್ಕೊಂಡಿದ್ವಿ, ಏನು ಕನ್ವೆ ಮಾಡಬೇಕು ಅಥವಾ ಜನರ ಮನಸ್ಸಿಗೆ ಏನು ಮುಟ್ಟಬೇಕು ಅಂತ ಅಂದ್ಕೊಂಡು ಅವರು ಇದನ್ನ ತೆಗ್ದಿದ್ದಾರೆ. ಕನ್ವೆ ಆಯಿತು ಅಂದರೆ ವೆರಿ ವೆರಿ ಸರ್. ಹೋಲ್ ಜರ್ನಿ ನಾವು ಇದೇ ರೀತಿ ಪ್ರೀತಿ ನೋಡಬಹುದಾ ಈ ಸಿನಿಮಾದಲ್ಲಿ? ಥ್ರೂಔಟ್ ಕ್ಲೈಮ್ಯಾಕ್ಸ್ ವರೆಗೂ ಹೀರೋಯಿನ್ ಟ್ರಾವೆಲ್ ಆಗ್ತಾ ಇರುತ್ತೆ, ಲವ್ ಮತ್ತೆ ಟ್ರಾಕ್ ಎಲ್ಲ ಇರುತ್ತೆ. ಇವಾಗ ಹಯಗ್ರೀವ ಅಂತ ಬಂದಾಗ ಇದರಲ್ಲಿ ತುಂಬ ಶೇಡ್ಗಳು ಕಾಣುತ್ತೆ. ನಮಗೆ ಟೀಸರಲ್ಲಿ ನೋಡಿರ್ತೇವೆ ನಾವು ಎಷ್ಟು 4-5 ಶೇಡ್ಗಳು ಕಾಣಿಸುತ್ತೆ. ಇವಾಗ ಧನ್ವೀರ್ ಅವರ ಪಾತ್ರ ನೋಡಿದಾಗ ಯಾಕೆ ಈ ಟೈಟಲ್ ಕೊಡಬೇಕು ಅಂತ ಹೇಳಿ ಅನಿಸ್ತು ನಿಮಗೆ? ಹಯಗ್ರೀವ ಅನ್ನೋದು ನಮ್ಮ ಸಿನಿಮಾದಲ್ಲಿ ಒಂದು ಪಾರ್ಟ್. ಸೊ ಎಲ್ಲ ವಿಷ್ಣು ಅವತಾರ ಏನೇನಿದೆಯೋ ಅಷ್ಟು ಎಲ್ಲ ನಾವು ಸಿನಿಮಾದಲ್ಲಿ ತೋರಿಸ್ತೀವಿ. ಸೊ ಹಂಗಾಗಿ ಹಯಗ್ರೀವ ಟೈಟ್ಲು ನಮಗೆ ಆಪ್ಟ್ ಅನ್ನಿಸ್ತು.
ಸೊ ಅದು ಒಂದು ಪವರ್ಫುಲ್ ಟೈಟಲ್. ಸೊ ಸರ್ಗೆ ಒಂದು ಒಳ್ಳೆ ಬಿಫೋರ್ ವಾಮನ ಅಂತ ಮಾಡಿದ್ರು. ಸೊ ಇದು ವಿಷ್ಣುವಿನ ಅವತಾರ. ಸೊ ನಮ್ಮದ್ರಲ್ಲಿ ಮೈನ್ ಹಯಗ್ರೀವದ ಮೇಲೆ ಹೋಗುತ್ತೆ ಕತೆ. ಸೊ ಹಯಗ್ರೀವ ಚೂಸ್ ಮಾಡಿದ್ವಿ. ಇವಾಗ ಶೂಟಿಂಗ್ ಅಂತ ಹೇಳಿ ಬಂದಾಗ ಲೊಕೇಶನ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲ ಮಾಡಿದ್ದೀರಾ ಲೊಕೇಶನ್? ಬೆಂಗಳೂರು, ಮೈಸೂರು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸೆಟ್ ಮಾಡಿದ್ವಿ. ಮೈಸೂರಲ್ಲಿ ಒಂದು ಹಳ್ಳಿ ಎಪಿಸೋಡ್ ಬೇಕಿತ್ತು. ಸೊ ಹಳ್ಳಿ ಎಪಿಸೋಡ್ ಮೈಸೂರಲ್ಲಿ ಮಾಡಿದ್ವಿ. ಓಕೆ, ಸಾಂಗ್ಸ್ ಅಂತ ಬಂದಾಗ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಸ್ಗಳಿದೆ? 5 ಸಾಂಗ್ ಇದೆ. 5 ಸಾಂಗು ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ. ಒಂದು ಲವ್ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಒಂದು ಮ್ಯಾರೇಜ್ ಸಾಂಗ್ ಬರುತ್ತೆ, ಮೇಡಮ್ದು ಮತ್ತೆ ಒಂದು ಮ್ಯಾರೇಜ್ ಸಾಂಗ್ ಬರುತ್ತೆ. ಅದಾದ್ಮೇಲೆ ಒಂದು ಟೈಟಲ್ ಟ್ರಾಕ್ ಬರುತ್ತೆ, ಹಯಗ್ರೀವ ಟೈಟಲ್ ಟ್ರಾಕ್ ಬರುತ್ತೆ. ಗಣೇಶ ಸಾಂಗ್ ಬರುತ್ತೆ, ಒಳ್ಳೆ ಗಣಪತಿ ಹಬ್ಬಕ್ಕೆ ಒಂದು ಒಳ್ಳೆ ಸಾಂಗ್ ಬರುತ್ತೆ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಎಲ್ಲ ವಿಷ್ಣುವಿನ ಅವತಾರ ಎಲ್ಲ ಸೇರಿ ಒಂದು ಸಾಂಗ್ ಬರುತ್ತೆ. ಟೋಟಲ್ ಸಂಜನಾ ಅವರೇ ಮೊದಲನೇ ಬಾರಿಗೆ ಧನ್ವೀರ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರುವಂಥದ್ದು. ನೀವು ನಾವಾಗಿರ್ಬೋದು ಯಾರಾಗಿರ್ಬೋದು ಪ್ರತಿ ಸಿನಿಮಾದಲ್ಲೂ ಹೀರೋ ಜೊತೆ ಆಗಿರ್ಬೋದು, ಡೈರೆಕ್ಟರ್ ಜೊತೆ ಆಗಿರ್ಬೋದು ಒಂದಲ್ಲ ಒಂದು ವಿಷಯಗಳನ್ನು ಕಲ್ತ್ಕೊಂಡಿರೋದಿದೆ. ನೀವು ಧನ್ವೀರ್ ಅವರಿಂದ ಈ ಸಿನಿಮಾದಲ್ಲಿ ಏನು ಕಲ್ತ್ಕೊಂಡ್ರಿ ಅಂತ ಹೇಳಿ? ಏನು ಕಲ್ತ್ಕೊಂಡಿದ್ದು ಅಂದರೆ ಐ ಥಿಂಕ್ ಇವಾಗ ಸಮಥಿಂಗ್ ದಟ್ಸ್ ಇಂಪ್ರೆಸ್ಡ್ ಆಲ್ ಆಫ್ ಇಸ್ ದ ಮೋಸ್ಟ್ ಇಸ್ ಹೌ ಅವರು ಎಷ್ಟು ಲಾಯಲ್ ಆಗಿದ್ದಾರೆ. ಅವರ ಒಂದು ಬಾಂಡ್ಗಾಗಿರ್ಬೋದು, ಅವ್ರ ಅಣ್ಣ ಅಂತ ಏನು ಕರೀತಾರೆ, ಏನೇ ಟಫ್ ಟೈಮಲ್ಲಿ ಹೀಸ್ ಆಲ್ವೇಸ್ ಬೀನ್ ದೇರ್. ಐ ಥಿಂಕ್ ದಟ್ಸ್ ಸಮಥಿಂಗ್ ಗ್ರೇಟ್ ಅಬೌಟ್ ಹಿಮ್ ಅಂತ ಅನ್ಸುತ್ತೆ. ಸೊ ಮೇ ಬಿ ದ್ಯಾಟ್ ಅದನ್ನ ಕಲಿಯೋದಕ್ಕೆ ಡೈರೆಕ್ಟರ್ ಏನು ಕಲ್ತ್ರಿ ನೀವು? ತುಂಬಾ ಕಾಟ ಕೊಟ್ಟಿದ್ದಾರಂತ? ಇಲ್ಲ, ವೆರಿ ಪ್ಯಾಷನೇಟ್. ನಿಜವಾಗ್ಲೂ ಕಾಟ ಅಂದ್ರೆ ಸಿನಿಮಾಗೆ ಏನೇನಿದೆ ಅವ್ರು ಡಿಮಾಂಡ್ ಮಾಡಿ ಕೆಲಸ ತೆಗೆದಿದ್ದಾರೆ ನಮ್ಮ ಹತ್ರ ಅಷ್ಟೇ. ಬಟ್ ಅದರ್ವೈಸ್ ಐ ಥಿಂಕ್ ಪ್ಯಾಷನೇಟ್ ಆಗಿರೋದನ್ನ ನಾನು ಡೆಫಿನೆಟ್ಲಿ ಕಲಿತೀನಿ. ಅಂದ್ರೆ ಹೀಸ್ ಮ್ಯಾಡ್ ಅಬೌಟ್ ಹಿಸ್ ವರ್ಕ್. ಒಂದೊಂದ್ಸಲ ಅಂದ್ರೆ ಎಷ್ಟು ಅಂತ ಅನ್ಸುತ್ತೆ, ಬಟ್ ಅಗೇನ್ ಇಟ್ಸ್ ಆಲ್ ಫಾರ್ ದ ವರ್ಕ್ ಅಲ್ವಾ. ಸೊ ಅಷ್ಟು ಪ್ಯಾಷನೇಟ್ ಆಗಿರೋದನ್ನ ಕಲಿ. ಸಿನಿಮಾದಲ್ಲಿ ಕೆಲವೊಂದು ಟಫ್ ಡೈಲಾಗ್ ಎಲ್ಲ ಬಂದಾಗ ಇವ್ರದ್ದು ರಿಯಾಕ್ಷನ್ ಯಾವ ರೀತಿ ಇತ್ತು ಸರ್? ಅಶೋ ಇಲ್ಲ, ಅವ್ರ ಪಾಪ ಟಫ್ ಡೈಲಾಗ್ ಕ್ಲೈಮ್ಯಾಕ್ಸ್ ಫುಲ್ ನಾವು ಹೆಂಗ್ ಸರ್ ಆ ಡೈಲಾಗ್ ಅಂತ ಹೇಳೋದಾದ್ರೆ? ನಾನು ನನ್ನ ನರೇಷನ್ ಕೊಡ್ಬೇಕಂದ್ರೇನೆ ತುಂಬಾ ಎಕ್ಸೈಟ್ ಆಗಿದ್ದೆ ನಾನು. ನಂಗೆ ತುಂಬಾ ಇಷ್ಟ ನನ್ನ ಕ್ಲೈಮ್ಯಾಕ್ಸ್. ಏನ್ ಬರುತ್ತೆ ಆ ಸೀನ್ಗಳೆಲ್ಲ? ಬಂದ್ಬಿಡಿ ಹೇಳ್ಬಿಡ್ತೀವಿ. ಸೊ ನಂಗೆ ಗೊತ್ತಿದೆ ಈಗ ಏನು ಹೇಳಿದ್ರು ಇವಾಗ ಇಬ್ರು ಬಿಟ್ಕೊಡಲ್ಲ, ಫುಲ್ ಪ್ರಿಪೇರ್ ಆಗಿದ್ರೆ ಇಷ್ಟು ಕೇಳಿದ್ರೆ ಇಷ್ಟು ಮಾತ್ರ ಅಂತ ಹೇಳಿ. ಪ್ರಿಪೇರ್ ಅಂತ ಮೇಡಮ್, ಇವಾಗ ನೀವು ಸಿನಿಮಾ ನೋಡೋಕೆ ಬರೋದೇನಕ್ಕೆ ಒಂದು ಎಕ್ಸೈಟ್ಮೆಂಟ್ ಇರಬೇಕು ಅಂತ. ಎಕ್ಸೈಟ್ಮೆಂಟ್ ನಾವು ಇಲ್ಲೇ ಎಲ್ಲ ಬಿಟ್ಕೊಟ್ರೆ ನೀವು ನೆಕ್ಸ್ಟ್ ಏನಾಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಹಿಂಗೆ ಮಾಡಿದಾರೆ ಅಂತ ನೀವು ಆಗಲೇ ಮೆಂಟಲಿ ಫಿಕ್ಸ್ ಆಗಿಬಿಡುತ್ತೆ. ಅದೊಂದೇ ರೀಸನ್ಗೆ ಹೇಳ್ಬಾರ್ದು ಅಂತ ಇರೋದು. ಅದು ಬಿಟ್ಟರೆ ಏನು ಸಿನಿಮಾ ಬಗ್ಗೆ ನಿಮಗೆ ಸಿನಿಮಾ ಮಾಡಿರೋದೇ ನಿಮಗೋಸ್ಕರ ನೀವು ನೋಡಲಿ ಅಂತ. ಸೊ ನೀವು ಮದುವೆ ಊಟಕ್ಕೆ ಬಂದ್ಬಿಟ್ಟು ಮದುವೆ 2 ಡೇಸ್ ಇದ್ದಾಗಲೇ ಮದುವೆ ಊಟದಲ್ಲಿ ಏನೇನಿರುತ್ತೆ, ಉಪ್ಪಿನಕಾಯಿ ಇರುತ್ತಾ, ಹಪ್ಪಳ ಇರುತ್ತಾ, ಸಾಂಬಾರು ಏನು ಟೇಸ್ಟ್ ಇದೆ, ಏನೇನು ಹಾಕ್ತೀರಾ ಅಂತ ಹಿಂಗೆ ಹೇಳೋಕ್ಕಾಗುತ್ತೆ. ಅಲ್ಲಿ ಬಂದು ಟೇಸ್ಟ್ ಮಾಡಿದಲ್ಲಿ ನಿಮಗೆ ವಾವ್ ಅನಿಸ್ಬೇಕು. ಎಲ್ಲ ಫುಡ್ ಮುಂಚೆನೇ ಹೇಳ್ಬಿಟ್ರೆ ಇದೆಲ್ಲ ಪ್ರಿಪೇರ್ ಆಗಿಬಿಟ್ಟಿರುತ್ತೆ. ಗಂಡ ಹೆಂಡತಿ ಅಂತ ಬಂದಾಗ ಎಲ್ಲ ಸೀನ್ಸ್ಗಳಾಗಿರ್ಬೋದು, ಸಾಂಗ್ಗಳಾಗಿರ್ಬೋದು ಸೂಪರ್ ಡೂಪರ್ ಹಿಟ್ ಆಗಿದೆ. ಟೀಸರಲ್ಲಿ ಆ್ಯಕ್ಚುಲಿ ಸಂಜನಾ ಅವ್ರು ನಮಗೆ ಕಾಣದಿದ್ರೂ ಕೂಡ ಈ ಸಾಂಗಲ್ಲಿ ನೀವು ಮೋಡಿ ಮಾಡಿದಾಗಿದೆ. ಗಂಡ ಹೆಂಡತಿ ಆದಮೇಲೆ ನೆಕ್ಸ್ಟ್ ಸ್ವಲ್ಪ ಹೋದ್ಮೇಲೆ ಮಗು ಏನಾದರೂ ಆಗುತ್ತಾ? ಮಗು ಎಲ್ಲ ಏನಾಗಿಲ್ಲ, ಏನಿಲ್ಲ. ಆದರೆ ನಿಮ್ಮದು ಸಿನಿಮಾ ಮಾತ್ರ 27ಕ್ಕೆ ಡೆಲಿವರಿಗೆ ರೆಡಿಯಾಗಿ ನೀಟಾಗಿ ಡೆಲಿವರಿ ಮಾಡ್ತೀರಾ. ಸರಿ, ಇವಾಗ ಎಲ್ಲ ಸಿನಿಮಾಗಳು ಬಂದಾಗ ಇವಾಗ ಒಂದು ಪ್ಯಾಷನ್ ಶುರುವಾಗಿದೆ ಏನು ಅಂತ ಹೇಳಿದ್ರೆ ಪ್ರೀಮಿಯರ್ ಶೋ ಮಾಡೋದು. ಸೊ ನಿಮ್ಮ ಸಿನಿಮಾದು ಕೂಡ ಪ್ರೀಮಿಯರ್ ಶೋಗಳು ಏನಾದರೂ ಇದೆಯಾ? ಪ್ಲಾನ್ ಮಾಡ್ತೀವಿ, ಮಾಡೋಣ ಅಂದ್ಕೊಂಡು. ಅಂದರೆ ನಾವು ಡಿಸ್ಟ್ರಿಕ್ಟ್ ವೈಸ್ ಇಲ್ಲ ಅಂದರೆ ಫಾರಿನ್ ವೈಸು ಪ್ರೀಮಿಯರ್ ಓಪನ್ ಮಾಡ್ಕೊಂಡು ಆಡಿಯನ್ಸ್ ರಿವ್ಯೂ ತೊಗೊಂಡು ನಮ್ಮ ಅದು ಒಂದು ಪಾರ್ಟ್ ಆಫ್ ಪ್ರಮೋಷನ್ಸ್ ಆಗುತ್ತೆ. ಸೊ ಯಾಕೆಂದರೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದೊಂದು ಪ್ರೀಮಿಯರ್ ಶೋ ಮಾಡ್ಕೊಂಡು ಬಂದರೆ ಅಲ್ಲಿ ಒಂದು ವೀಕ್ ಫುಲ್ಲು ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಒಂದು ಪ್ರಮೋಷನ್, ನಮಗೂ ಒಂದು ಪ್ರಮೋಷನ್ ಆಗುತ್ತೆ. ಪ್ಲಾನ್ ಇದೆ ಮಾಡೋದು. ಎಷ್ಟು ಭಾಷೆಗಳಲ್ಲಿ ಬರ್ತಾ ಇದೆ ಈ ಸಿನಿಮಾ? ಕನ್ನಡ, OTTಲಿ ಎಲ್ಲ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಬಿಕಾಸ್ ಇವಾಗ ಒಂದು ಫ್ಯಾಷನ್ ಇದೆಲ್ಲ, ಡೈರೆಕ್ಟರ್ಗಾಗಿರೋದು ಪ್ರೊಡ್ಯೂಸರ್ಗಳಿಗಾಗಿರೋದು ಪ್ಯಾನ್ ಇಂಡಿಯಾ ಹೋಗ್ಬೇಕು ನಾವು ಅನ್ನುವಂಥದ್ದು. ಪ್ಯಾನ್ ಇಂಡಿಯಾ ಅಂತ ಹೇಳಿಲ್ಲ, ಸಿನಿಮಾನ ಗೆದ್ರೆ ಪ್ಯಾನ್ ಇಂಡಿಯಾ ಅದೇ ಆಗುತ್ತೆ. ನಾವು ಮಾಡೋದಲ್ಲ, ಕಂಟೆಂಟ್ ಹಂಗಿದ್ರೆ 100% ಪ್ಯಾನ್ ಇಂಡಿಯಾ ಆಗುತ್ತೆ. ಸೊ ಇದು OTTಗೆ ಎಲ್ಲ ಲ್ಯಾಂಗ್ವೇಜು, ಬಟ್ ಕನ್ನಡಕ್ಕೆ ಥಿಯೇಟರ್. ಓಕೆ, ಸಂಜನಾ ಅವ್ರ ಮೇಲೆ ಅದೆಷ್ಟು ಜನಕ್ಕೆ ಒಂಥರ ಕ್ರಶ್ ಆಗಿದ್ದೀರಿ ಇವಾಗ ನೀವು ಕರ್ನಾಟಕದಂತ ಹೇಳ್ಬೋದು, ಬ್ಯಾಂಗಲ್ ಬಂಗಾರಿ ಆದಮೇಲೆ, ಆಯಿತಾ? ಸೊ ಇವಾಗ ನಿಮ್ಮ ಮೇಲೆ ಹೋಪ್ಸ್ ತುಂಬ ಜಾಸ್ತಿ ಇದೆ ಬ್ಯಾಂಗಲ್ ಬಂಗಾರಿ ಆದಮೇಲೆ. ಸೊ ಈ ಸಿನಿಮಾದ ನಂತರ ಇವಾಗ ಎಲ್ಲರೂ ಬ್ಯಾಂಗಲ್ ಬಂಗಾರಿ ಅಂತ ಹೇಳಿ ಕರಿತಾ ಇದ್ದಾರೆ. ದೆನ್ ನೆಕ್ಸ್ಟ್ ಏನು ಕರಿಬಹುದು ನಿಮ್ಮನ್ನ ಅಂತ? ಲೆಟ್ಸ್ ಸಿ ಸಿನಿಮಾ ಹೌದು, ನೀವು ಸಿನಿಮಾ ನೋಡಿ ಏನು ಇಷ್ಟ ಆಗಿ ಏನು ಪ್ರೀತಿಯಿಂದ ಕರೆದ್ರು ನನಗೆ ಖುಷಿನೇ. ಸೊ ಏನು ಕರೀತಾರೆ ಗೊತ್ತಿಲ್ಲ, ಬಟ್ ಐ ಥಿಂಕ್ ಇಷ್ಟ ಆಗತ್ತೆ ಪಾತ್ರ. ಡೆಫಿನೆಟ್ಲಿ. ಪಾತ್ರದ ಹೆಸರೇನು? ಐಶ್ವರ್ಯ. ನೆಕ್ಸ್ಟ್ ಐಶು ಏನಾದರೂ ಕರೆಯೋದಲ್ಲ ಸರ್? ಲೆಟ್ಸ್ ಏನಂತ ಹೇಳಿ ನೋಡೋಣ. ಓಕೆ, ಇವಾಗ ಇನ್ನೊಂದು ತಲೆಯಲ್ಲಿ ಎಲ್ರಿಗೂ ಓಡ್ತಾ ಇರುವಂಥದ್ದು ತುಂಬ ಸಿನಿಮಾಗಳು ಬರ್ತಾ ಇದೆ. ಸೊ 20ನೇ ತಾರೀಕು ಕೆಲವು ಸಿನಿಮಾಗಳು ರಿಲೀಸ್ ಇದೆ. ಆ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಸಿನಿಮಾನ ಬಂದು ಥಿಯೇಟ್ರಿಗೆ ನೋಡಬೇಕು ಅಂತ ಇದ್ರೆ ಜನರು ಯಾಕೆ ನೋಡ್ಬೇಕು ಸರ್? ನೀವು ನಾವು ಹುಟ್ಟಕ್ಕೂ ಮೊದಲೇ ದೇವರಿದೆ,
ನಾವು ಹುಟ್ಟಾಗಿಂದ ನಾವು ದೇವ್ರ ಪೂಜೆ ಬೆಳಗ್ಗೆ ಮನೆಯಿಂದ ಈಚೆ ಹೋಗ್ಬೇಕಾದ್ರೂ ದೇವ್ರ ಕೈ ಮುಗ್ದು ಹೋಗ್ತೀವಿ. ಪ್ರತಿ ಸಲ ಮೊಬೈಲ್ ವಾಲ್ಪೇಪರ್ ಇಟ್ಕೊಂಡಿರ್ತೀವಿ. ನಮ್ಮ ಹೆಂಗೆ ಅಂದರೆ ನಮ್ಮ ಲೈಫ್ ಪಾರ್ಟ್ ಆಫ್ ಲೈಫ್ ಆಗೋಗಿದೆ ದೇವರು. ಸೊ ನಮ್ಮದಲ್ಲೂ ಒಂದು ದೇವ್ರನ್ನ ಇನ್ಸ್ಪೈರ್ ಆದರೆ ಮೆಡಿಸನ್ ಅಂದರೆ ಇವಾಗ ಮೆಡಿಸನ್ ಅಡ್ವಾನ್ಸು ಅದಾಗಬೇಕು, ಆಪ್ರೇಷನ್ ಆಪ್ರೇಷನ್ ಮಾಡಬೇಕು ಅಂದ್ರೂ ಎಷ್ಟೋ ವರ್ಷ ತೊಗೊಂಡ್ರು ಮಾಡಬೇಕು ಅಂದರೆ. ಸೊ ನಾವು ಎಷ್ಟೋ ಹಿಂದೆಗಡೆ ಮೈಥಾಲಜಿಲೇ ಪ್ರೂವ್ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಎಷ್ಟೊಂದು ಮೆಡಿಸಿನ್ಸ್. ಅದು ನಾವು ಇಲ್ಲಿ ಇವತ್ತು ಪ್ರೆಸೆಂಟಲ್ಲಿ ಏನು ಮಾಡ್ಬೋದು ನಾವು ಅನ್ನೋದನ್ನ ಒಂದು ಕತೆ ಹೇಳ್ತದೆ. ಅಂದರೆ ಫ್ರೆಶ್ ಕಂಟೆಂಟ್. ಇಲ್ಲಿ ವರ್ಲ್ಡ್ ಸಿನಿಮಾಸ್ ಇರ್ಬೋದು, ಇಂಡಿಯನ್ ಸಿನಿಮಾಸಲ್ಲಿ ಇರ್ಬೋದು, ಯಾವ ಲ್ಯಾಂಗ್ವೇಜಲ್ಲೂ ಈ ಥರ ಕತೆ ಬಂದಿದೆ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಬಂದಿಲ್ಲ ಕತೆ, ಫ್ರೆಶ್ ಕಂಟೆಂಟ್ ಇದು. ಆ ಕಾನ್ಫಿಡೆನ್ಸ್ ಅಂತೂ ಇದೆ. ಅದಕ್ಕೋಸ್ಕರ ಹೀರೋನ ಡೇಟ್ ಕೊಟ್ಟಿದ್ದು, ಪ್ರೊಡ್ಯೂಸರು ಇನ್ವೆಸ್ಟ್ ಮಾಡಿರೋದು. ಹೀರೋಯಿನ್ ಸರ್ ನಕ್ಕು ನಿಮ್ಗೆ ಓಕೆ ಅಂದಿದ್ದಾರಲ್ಲ, ಅದು ಒಂದು ಕಾನ್ಫಿಡೆನ್ಸ್ ಲೆವೆಲ್. ಅದು ಅಂದರೆ ಕತೆ ಗೆಲ್ಲುತ್ತೆ ಅಂತ, ಸಿನಿಮಾ ಮಾಡಕ್ಕೆ ಇವರು ಸಿನಿಮಾ ಗೆಲ್ಲುತ್ತೆ ಅಂತ ಮೇಡಮ್. ಸಂಜನಾ ಅವ್ರು ಏನು ಹೇಳ್ತೀರಾ? ಇವಾಗ ರಘು ಸರ್ ಹೇಳ್ದ ಹಾಗೆ ಅಂದರೆ ಒಂದು ಮೈಥಾಲಜಿಲಿ ಬರೋ ಒಂದು ಸಿನಾರಿಯೋನ ಪ್ರೆಸೆಂಟ್ ಜನ್ರೇಷನಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಮೆಡಿಕಲ್ ಫೀಲ್ಡಲ್ಲಿ ಏನೇನು ಸವಾಲಾಗುತ್ತೆ ಅಥವಾ ಗುಡ್ ಬ್ಯಾಡ್ ಆ ಪ್ರಾಸೆಸ್ಸಲ್ಲಿ ಏನೇನು ಒಂದು ಜರ್ನಿ ಇದು ಸಿನಿಮಾ. ಸೊ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಅವ್ರು ಟ್ರೈ ಮಾಡುವಾಗಲೇ ನಾನು ಹೆಂಗೆ ಯೋಚನೆ ಮಾಡಿದ್ದನ್ನು ಲೈಕ್ ಹೆಂಗೆ ಬಂತು ತಲೆಯಲ್ಲಿ ಈ ಥರ ಒಂದು ಇದನ್ನು ಟ್ರೈ ಮಾಡೋದು ಕಾನ್ಸೆಪ್ಟ್ ಅಂತಲೇ ನನಗೂ ಅನಿಸಿತ್ತು. ಸೊ ಜನರಿಗೆ ನೋಡುವಾಗಲೂ ಅವ್ರಿಗೆ ಹೊಸದು ಅಂತ ಅನಿಸುತ್ತೆ ಸಿನಿಮಾ. ಆ್ಯಂಡ್ ಅಗೇನ್ ಧನ್ವೀರ್ ಅವ್ರನ್ನ ಕಾಪ್ ಲುಕ್ಕಲ್ಲಿ ಪ್ರಾಬ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. 2026 ನಿಮ್ಮ ಮೊದಲ ಸಿನಿಮಾ ಇದು ಬರ್ತಾ ಇರುವಂತ, ನನ್ನ ಮೊದಲನೇ ಸಿನಿಮಾ ಕೂಡ. ಸೊ ಐ ಥಿಂಕ್ ಲಾಟ್ ಆಫ್ ಗುಡ್ ಥಿಂಗ್ಸ್ ಇನ್ ದ ಸಿನಿಮಾ. ಸಸ್ಪೆನ್ಸ್, ಥ್ರಿಲ್ಲರ್, ಲವ್ ಏನಾಗಲೇ ಹೇಳ್ದಂಗೆ ಕಾಮಿಡಿ ಅಂತಲ್ಲ, ಬಟ್ ಇಟ್ಸ್ ಎಂಟರ್ಟೈನಿಂಗ್ ಡೈಲಾಗ್ ವೈಸ್ ಆಗಿರ್ಬೋದು. ಸೊ ಕಂಪ್ಲೀಟ್ ಒಂದು ಪ್ಯಾಕೇಜ್ ಇದೆ ಸಿನಿಮಾಲಿ. ಸೊ ಐ ಥಿಂಕ್ ಜನರಿಗೆ ಡೆಫಿನೆಟ್ಲಿ ಇಷ್ಟ ಆಗ್ಬೋದು. ಓಕೆ, ಈ ಹಯಗ್ರೀವ ಸಿನಿಮಾದ ಬಗ್ಗೆ ಎಲ್ಲರೂ ಹೇಳೋದೇನು ಅಂತ ಹೇಳಿದ್ರೆ, ಟೀಸರ್ ರಿಲೀಸ್ ಆಯಿತು ಮೊನ್ನೆ. ಟೀಸರ್ ರಿಲೀಸ್ ಆಗಿದೆ ಮೊನ್ನೆ. ಸಾಂಗ್ ರಿಲೀಸಿಗೆ ಜನರು ಕೊಟ್ಟಿರುವಂತಹ ಪ್ರೀತಿ ಇದೆಲ್ಲ ಆವಾಗಲೇ ವಿನ್ ಆಯಿತು ಈ ಸಿನಿಮಾ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಸಂಜನಾ ಅವರೇ, ಆ ಒಂದು ಫ್ಯಾನ್ಗಳ ಜೋಶ್ ಆಗಿರ್ಬೋದು, ಅಷ್ಟು ಸಪೋರ್ಟ್ ಆಗಿರ್ಬೋದು, ಅದನ್ನೆಲ್ಲ ನೋಡಿ ಏನು ಅನಿಸ್ತು ನಿಮಗೆ? ಅಫ್ಕೋರ್ಸ್ ತುಂಬ ಖುಷಿ ಆಗುತ್ತೆ. ಅಂದರೆ ಅವತ್ತು ಚಾಮರಾಜನಗರದಲ್ಲಿ ಧನ್ವೀರ್ ಅವ್ರ ಫ್ಯಾನ್ಸೇ ಅದನ್ನ ರಿಲೀಸ್ ಮಾಡಿದ್ದು ಸಾಂಗ್ನ. ಆ್ಯಂಡ್ ಅವ್ರೆಲ್ರಿಗೂ ಅವ್ರನ್ನ ಲುಕ್ಕಲ್ಲಿ ನೋಡೋದಕ್ಕೆ, ಆ್ಯಂಡ್ ಇಟ್ಸ್ ಅ ರೊಮ್ಯಾಂಟಿಕ್ ಸಾಂಗ್ ಅಲ್ವಾ. ಸೊ ಐ ಥಿಂಕ್ ತುಂಬ ಖುಷಿಪಟ್ಟರು ಅವ್ರನ್ನ ಸ್ಕ್ರೀನ್ ಮೇಲೆ ಸಾಂಗ್ ಪ್ಲೇ ಆಗುವಾಗ ಎಲ್ಲ ನೋಡಿ. ಆ್ಯಂಡ್ ಟೀಸರ್ ಬಿಟ್ಟಾಗ ಒಂದು ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ಖುಷಿಯಾಗಿತ್ತು. ಆ್ಯಂಡ್ ಲೈವಲ್ಲಿ ಜನ ಸಾಂಗ್ನ ಅಷ್ಟು ಸೆಲೆಬ್ರೇಟ್ ಮಾಡಿ ನೋಡುವಾಗ ಇನ್ನೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ರಿಲೀಸಿಗೆ ಮುಂಚೆ. ಐ ಥಿಂಕ್ ಚೆನ್ನಾಗಿದೆ ಎಕ್ಸೆಪ್ಷನ್. ಆ್ಯಂಡ್ ಅವರ ಕಾಪ್ ಇದಾಗಿರ್ಬೋದು, ಒಂದು ಪೇರ್ ಆಗಿ ಅಂತ ನೋಡಿದಾಗಲೂ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿ ಇದೆ. ಸೊ ಅಗೇನ್ ರಿಲೀಸ್ ಟೈಮಲ್ಲಿ ಆಲ್ ಫಿಂಗರ್ಸ್ ಕ್ರಾಸ್. ಆವಾಗಲಿಂದ ಹೇಳ್ತಾ ಇದ್ದೇವೆ ಸಿನಿಮಾ ಯಾವಾಗ ಬರ್ತಾ ಇದೆ ಅಂತ ಹೇಳಿ. ಸೊ ನೀವಿಬ್ಬರೂ ಕೂಡ ಸಿನಿಮಾ ಯಾವಾಗ ಬರ್ತಾ ಇದೆ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಮ್ಮೆಲ್ಲ ವೀಕ್ಷಕರಿಗೆ ಹೇಳಬೇಕು. ಇದೇ 27ನೇ ತಾರೀಕಿಗೆ 2026ನ ನಮ್ಮ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಹಯಗ್ರೀವ. ಆಗಲೇ ಹೇಳ್ದಂಗೆ ಸಿನಿಮಾದಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಲವ್ ಕಂಟೆಂಟ್ ಇದೆ, ಒಂದು ಡ್ರಾಮಾ ಇದೆ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ. ಡಿಸಪಾಯಿಂಟ್ ಆಗೋದಿಲ್ಲ. 27th ಬನ್ನಿ ಥಿಯೇಟರ್ಸ್ಗೆ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡಿ ಸೆಲೆಬ್ರೇಟ್ ಮಾಡೋಣ ಅಂತ ಕೇಳ್ಬೋದು. ಓಕೆ ಸರ್, ಕೊನೆಯದಾಗಿ ನಿಮ್ಗೊಂದು ಕ್ವಶನ್ ಸರ್, ರಘು ಸರ್, ಏನು ಅಂತ ಹೇಳಿದ್ರೆ, ಇವಾಗ ಎಷ್ಟೇ ಚೆನ್ನಾಗಿರುವಂತಹ ಸಿನಿಮಾಗಳು ಬಂದರೂ ಕೂಡ ಪೈರಸಿ ಅನ್ನುವಂಥದ್ದು ಒಂದು ಭೂತ ಥರ ಕಾಡ್ತಾ ಇದೆ. ಸೊ ಅದನ್ನು ತಡೆಗಟ್ಟಬೇಕು ಅಂತ ಏನಾದರೂ ಪ್ಲಾನ್ ಮಾಡಿದ್ದೀರಾ ಈ ಸಿನಿಮಾ? ಪೈರಸಿ ಮಾತಾಡಿದ್ವಿ, ಆಂಟಿ ಪೈರಸಿ ಟೀಮ್ ಇದೆ. ಸೊ ಪೈರಸಿ ಆದರೆ ಆಂಟಿ ಪೈರಸಿ ಅವ್ರು ನೋಡ್ಕೋತಾರೆ. ಪ್ರೊಡಕ್ಷನ್ ಹೌಸ್ ಇಂದ ಎಲ್ಲ ಪ್ಲಾನ್ ಆಗಿದೆ, ಅದೇನು ಪ್ರಾಬ್ಲಮ್. ಕಂಟೆಂಟ್ ಚೆನ್ನಾಗಿದ್ರೆ 100% ಜನ ಥಿಯೇಟ್ರಿಗೆ ಬಂದು ಪೈರಸಿಲು ನೋಡಿದವರು ಎಷ್ಟೋ ಜನ ಕಂಟೆಂಟ್ ಚೆನ್ನಾಗಿದೆ ಅಂತ ಬಂದು ಇದರಲ್ಲೂ ನೋಡಿದ್ದಾರೆ. ಬಟ್ ಪೈರಸಿ ಏನಂದ್ರೆ ನಾವು ಇಲ್ಲಿ ಒದ್ದಾಡೋದೇನಕ್ಕೆ, ಕ್ವಾಲಿಟಿ, ಸೌಂಡ್, ಚಿಕ್ಕ ಮೈನ್ಯೂಟ್ ಎಲ್ಲ ನೋಡಿ ನಾವು ಇಷ್ಟು ಒದ್ದಾಡಿರ್ತೀವಿ. ಅಲ್ಲೇನು ಗೊತ್ತಾಗಲ್ಲ, ಬರೀ ವಿಜುವಲ್ ಸೌಂಡೇ ಕೇಳಿಸ್ತಾ ಇರುತ್ತೆ. ಅಲ್ಲಿ ಬಂದು ನೋಡೋದು ಸಿನಿಮಾ, ಅದಲ್ಲ ಸಿನಿಮಾ ನೋಡಿ OTT ನೋಡಬೇಕು, ಇಲ್ಲಾಂದ್ರೆ ಥಿಯೇಟ್ರಲ್ಲಿ ನೋಡಬೇಕು. ಅದು ಪ್ಯೂರ್ ಸಿನಿಮಾ ಲವರ್ಸ್ ನೋಡೋದೇ OTT, ಇಲ್ಲಾಂದ್ರೆ ಥಿಯೇಟ್ರಲ್ಲೇ. ಇದರಲ್ಲೆಲ್ಲ ನೋಡೋರು ದಯವಿಟ್ಟು ನೋಡಬೇಡಿ, ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಪೈರಸಿ ಮಾಡೋದು ನೋಡ್ಲೂಬೇಡಿ, ಪೈರಸಿ ಮಾಡ್ಲೂಬೇಡಿ. ಐ ಥಿಂಕ್ ಅಷ್ಟು ನಮ್ಮ ಇಯರ್ಸ್ ಆಫ್ ಶ್ರಮ ಇರುತ್ತೆ, ಮನಿ ಇರುತ್ತೆ, ಆ್ಯಂಡ್ ಇಟ್ಸ್ ವೆರಿ ಬ್ಯಾಡ್. ಪೈರಸಿ ಮಾಡೋರಾಗಿರ್ಬೋದು, ದಯವಿಟ್ಟು ನಮ್ಗೆಲ್ಲರ ಇಟ್ ಇಸ್ ಫುಡ್. ನೀವು ಥಿಯೇಟ್ರಿಗೆ ಬಂದು ನೋಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ OTT ಇಲ್ಲಿ ನೋಡಿ, ದಯವಿಟ್ಟು ಪೈರಸಿಲಿ ನೋಡಬೇಡಿ. ಯಾಕೆ ನಾವು ತುಂಬ ಕಷ್ಟಪಟ್ಟಿದ್ದೀವಿ, ಒಂದು ಚಿಕ್ಕ ಮೈನ್ ಕಲರಿಂದ ಹಿಡಿದು ಎಲ್ಲವನ್ನು ಮಾಡಿರ್ತೀವಿ. ಪೈರಸಿಯಲ್ಲಿ ಏನು ಗೊತ್ತಾಗೋದೇ ಇಲ್ಲ. ಸೊ OTT ಇಯರ್ಸ್ ಆಫ್ ಡೆಡಿಕೇಶನ್ ಆಲ್ಸೋ 2 ನಿಮಿಷದಲ್ಲಿ ಹಾಳಾಗೋಗ್ಬಿಡುತ್ತೆ. ಸೊ ದಯವಿಟ್ಟು ಪೈರಸಿ ಯಾರು ಮಾಡಬೇಡಿ, ಮಾಡಿರೋದನ್ನ ನೋಡಿ ಎನ್ಕರೇಜ್ ಮಾಡಲೂಬೇಡಿ. ಫೆಬ್ರವರಿ 27ಕ್ಕೆ ರಾಜ್ಯಾದ್ಯಂತ ನಮ್ಮೆಲ್ಲರ ಪ್ರೀತಿಯ ಹಯಗ್ರೀವ ಬರಲಿಕ್ಕೆ ರೆಡಿ ಆಗಿದೆ. ಟೀಸರ್ ಹಾಡುಗಳಲ್ಲೇ ಮೋಡಿ ಮಾಡಿದಾಗಿದೆ. ಸರ್, ಕೊನೆಯದಾಗಿ ಟ್ರೈಲರ್ ಯಾವಾಗ ಬರುತ್ತೆ ಸರ್?
16 ಪ್ಲಾನ್ ಮಾಡ್ತಾ ಇದ್ದೀವಿ, ದರ್ಶನ್ ಸರ್ ಬರ್ತಡೇಗೋಸ್ಕರ ಅಲ್ಲಿ ಮಾಡ್ತಾ ಇದ್ದೀವಿ. 16th ಹಾಗಾದ್ರೆ ನಾವೆಲ್ಲರೂ ಕೂಡ ಟ್ರೈಲರ್ ನೋಡಿ ಟ್ರೇಲರ್ ನೋಡ್ಕೊಂಡು ಮಜಾ ಮಾಡೋದು ಹೆಂಗಿರುತ್ತೆ ಸಿನಿಮಾ ಅನ್ನುವಂಥದ್ದಲ್ಲ. ಏಜ್ ಹಾಗಾದ್ರೆ ಈ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಎಸ್ ಕೇಳಿದ್ರಲ್ಲ ವೀಕ್ಷಕರೇ, ಯಾವುದೇ ರೀತಿ ಪೈರಸಿ ಮಾಡದೆ ಫೆಬ್ರವರಿ 27ಕ್ಕೆ ಹಯಗ್ರೀವ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಣ. ಡಾಕ್ಟರ್ ಪೊಲೀಸ್ ಕಾಂಬಿನೇಷನ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆಲ್ಲ ಗೊತ್ತಾಗಬೇಕು ಅಂತ ಇದ್ರೆ ನೀವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು. ಇಷ್ಟು ಹೊತ್ತು ನಮ್ಮ ಜೊತೆ ಮುದ್ದಾಗಿ ಮಾತಾಡಿರುವಂತಹ ಸಂಜನಾ ಅವರಿಗೆ, ಅದೇ ರೀತಿ ರಘು ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.